ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ಮ್ಯಾಕ್ ನೀನು ಅವನ್ ತಾವ್ ಮಾತಾಡಬಾರ್ದು, ಅವನ್ನ ನೋಡಬಾರ್ದು. ಹಂಗೇನಾರ ಮಾಡಿರೆ ನನ್ನ ಮೇಲೆ ಆಣೆ. ಯಾಕವ ಹಿಂಗೆ ಹೇಳ್ತಿದ್ಯಾ? ನಾನು ಶ್ರೀನ ಪ್ರೀತಿ ಮಾಡ್ತಿರೋದು ನಿಂಗೆ ಇಷ್ಟ ಇಲ್ವಾ? ಅಥವಾ ನಿಂಗೆ ಶ್ರೀನೇ ಇಷ್ಟ ಇಲ್ವಾ? ಅಂತ ಒಳ್ಳೆ ಹುಡುಗ ಎಲ್ಲಿ ಸಿಗಲ್ಲ ಅಂತ ನೀನೇ ಹೇಳ್ತಿದ್ಯಲ್ಲವಾ? ಯಾಕೆ ಬೇಡ ಅಂತಿದ್ಯಾ ಅಂತ ಒಂದ್ ಕಾರಣ ಕೊಡವ. ಸಹನ ಅಕ್ಕನ ಪ್ರೀತಿನ ಇನ್ ಒಂದು ಪ್ರಶ್ನೆ ಮಾಡ್ದೆ ಒಪ್ಕೊಂಡೆ, ಆದ್ರೆ ನನ್ನ ಪ್ರೀತಿನ ಯಾಕೆ ಒಪ್ಕೋತಿಲ್ಲ ಹೇಳವ? ಒಂದೇ ಒಂದ್ ಕಾರಣ ಕೊಡು. ಆ ಹುಡುಗ ಬೇಡ. ಅದೇ ಯಾಕೆ? ನಂಗೆ ಒಂದೇ ಒಂದ್ ಕಾರಣ ಕೊಡವ. ಅವನು ಅನಾಥ. ಅವನಿ ಮನೆಗೆ ಸರಿ ಬರಕ್ಕಿಲ್ಲ. ಇಲ್ಲ ಅವ, ಇದು ನೀನ್ ಆಡ್ತಿರೋ ಮಾತಲ್ಲ, ಇದಕ್ಕೆ ಬೇರೆನೇ ಏನೋ ಕಾರಣ ಇದೆ. ನಾನಿನ್ನ ಒಪ್ಪಲ್ಲ. ಒಪ್ಪಕ್ಕಿಲ್ಲ ಅಂದ್ರೆ ನಾನು ಮದ್ವೆ ಅಂತ ಆದ್ರೆ ಅದು ಶ್ರೀನೇ. ಓ, ನಿಮ್ಮ ಅವನ ಮಾತಿಗಿಂತ ನಿಂಗೆ ಅವನೇ ಮುಖ್ಯ ಆಗೋದ್ನ. ಹಂಗಾರೆ ನೀನೇ ತೀರ್ಮಾನ ಮಾಡ್ಕೊ. ನಿನಗೆ ನಿಮ್ಮವ್ವ ಬೇಕಾ ಇಲ್ಲ ಅವನು ಬೇಕಾ? ನೀನು ಅವನ್ನ ಮರೆಯೋ ಗಂಟ ನಾನು ನಿಂಗೆ ಮಖ ತೋರ್ಸೋಕ್ಕಿಲ್ಲ. ಅವ್ವ ಅವ್ವ, ಏಯ್ ಕಂಟಿ ಏನ್ರಲ್ಲ? ಕಂಟಿ 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 ಹೆಂಗಿದಿಲ್ಲ ಮಗ? ಯೋನ ಇದು ಯೋನಾಯ್ತು?
ಲೇ ಮುಂಗ್ಸಿ ಯೋನ್ರಲ್ಲ ಇದು ನೀವು ಜತೆಗಿದ್ರೂ ಕಂಟಿಗೆ ಹಿಂಗಾಗೈತೆ ಅಂದರೆ ನೀವು ಏನ್ರಲ್ಲ ಮಾಡ್ತಿದ್ರಿ? ಏನಾಯ್ತಣ್ಣಯ್ಯ? ನೀವು ದಿಗ್ಲು ಬೀಳಂಗೇನೂ ಆಗಲಿಲ್ಲ, ಸಣ್ಣ ಗಲಾಟೆ ಆಟೆಯ. ಗಲಾಟೆನಾ? ಯೋನ್ ಗಲಾಟೆ ಮಗ? ಬಂಗಾರಮ್ಮ ಕಳಿಸಿದ್ದು. ಹಂಗೇನಿಲ್ಲವ, ಅದೇನು ದೊಡ್ಡ ವಿಷಯ ಅಲ್ಲ, ಹಂಗೇನೂ ಆಗಲಿಲ್ಲ, ನೀವೇನು ದಿಗ್ಲು ಬೀಳ್ಬೇಡಿ. ಯಾವಾಗ ಬಂದೆ? ಟೆಸ್ಟ್ ಚೆನ್ನಾಗಿ ಬರ್ದ್ಯಾ? ಅಕ್ಕ ಏನು ಯೋಚನೆ ಮಾಡ್ತಿದ್ಯಾ? ಬೆಳಿಗ್ಗೆನೆ ಬಂದೆ. ಅಕ್ಕ ಏನಾಯ್ತಕ್ಕ? ಯಾಕೆ ಒಂಥರ ಇದೆಯಾ? ಟೆಸ್ಟ್ ಚೆನ್ನಾಗಿ ಬರ್ದಿಲ್ವಾ? ಚೆನ್ನಾಗೇ ಮಾಡಿದೆ. ನೀನು ಹೋಗು, ಫ್ರೆಶ್ ಅಪ್ ಆಗು. ನಿನ್ನ ಹತ್ರ ಮಾತಾಡೋಕ್ಕೆ ಅಂತ ಎಷ್ಟು ಖುಷಿಯಾಗಿ ಬಂದೆ ಗೊತ್ತಾ? ನೀನು ನೋಡಿದ್ರೆ ಓ ಶ್ರೀಯವ್ರ ಜೊತೆ ಜಗಳ ಆಯ್ತಾ? ಏನಾಯ್ತಕ್ಕ? ಅದ್ರ ಬಗ್ಗೆ ಈಗ ನನ್ನ ಕೇಳಬೇಡ. ಅಕ್ಕ ಏನಾಯ್ತು ಇವಳಿಗೆ? ಯಾವತ್ತು ಇಷ್ಟೊಂದು ಬೇಜಾರು ಮಾಡ್ಕೊಂಡೋಳೆ ಅಲ್ವಲ್ಲ? ಹಾಗಂದು ಕೋಪಿಸ್ಕೊಂಡು ಬಂದ್ಬಿಟ್ರೆ ನನ್ನನ್ನು ಒಬ್ಳೆ ಮಾತಾಡ್ತಿರ್ಬೇಕಾ? ನಾನು ನಿನ್ನ ಜೊತೆ ಮಾತಾಡಬೇಕು. ಬಾ, ಸುಮ್ಮನೆ ಹಠ ಮಾಡಬೇಡ. ನೇಹ ಯಾರ ಜೊತೆ ಮಾತಾಡ್ತಿದ್ದೀವ? ಅವ್ವ ಎಲ್ಲಿ? ಪುಟ್ಟಕ್ಕ ಆಗ್ಲೇ ಈ ಕಡೆ ಹೋದ್ರು. ಇಷ್ಟೊತ್ತಿನಲ್ಲಿ ಗ್ರಾಮ ದೇವತೆ ಗುಡಿ ಹತ್ರ ಹೋಗಿರ್ಬೋದಾ? ಪುಟ್ಟಕ್ಕ ಕೊಟ್ಟಿರೋ 15 ಲಕ್ಷ ದುಡ್ಡು ಸುಮ್ಮನೆ ಕೊಳಿತಾ ಇರುತ್ತೆ ಮಾವ. ದುಡ್ಡು ಕೊಡದೆ ಹೋದ್ರೆ ಮದುವೆನೇ ನಡೆಯಲ್ಲ ಅಂತ ಹೆದರಿಸಿ ಬಲವಂತವಾಗಿ ಪುಟ್ಟಕ್ಕನ ಹತ್ರ ದುಡ್ಡಿಸ್ಕೊಂಡಿದ್ದಾಯ್ತು. ಸಹನಾ, ಮಧ್ಯಾಹ್ನಕ್ಕೆ ಏನು ಮಾಡ್ತಿದ್ಯಾ? ಏನಾದರೂ ಸ್ವೀಟ್ ಮಾಡು. ನಿನ್ನ ಕೈ ರುಚಿಲಿ ಯಾವುದಾದ್ರೂ ಸ್ವೀಟ್ ತಿನ್ನಬೇಕು ಅನಿಸ್ತದೆ. ಸಹನಾ, ಸಹನಾ. ಹಾಂ ಅಕ್ಕ. ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಏನೋ ಮುಚ್ಚಿಡೋ ಹಾಗಿದೆಯಲ್ಲ, ನನ್ನ ಹತ್ರನೂ ಹೇಳ್ಕೊಳಲ್ವಾ? ನಾನು ನಿನ್ನ ಫ್ರೆಂಡ್ ಥರ ಅಂದ್ಕೊಂಡಿದ್ದೆ. ಹೋಗ್ಲಿ ಬಿಡು. ಅಯ್ಯೋ ಅಕ್ಕ, ಹಾಗೇನೂ ಇಲ್ಲ. ಅದು ಅವನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಏನಂತ? ಅವ್ವ ನನ್ನ ಮದುವೆಗೆ ಸಿಯಾನೆ ಕಷ್ಟಪಟ್ಟವಳೆ. ಅವಳು ಕೂಡಿಟ್ಟಿದ್ದ ದುಡ್ಡಲ್ಲಿ ನನ್ನ ಮದುವೆ ಮಾಡವಳೆ. ಅದಕ್ಕೂ ಮೀರಿ ಅದನ್ನ ಮೀರಿ ನಾನು ಹಿಂಗೆ ಕೇಳ್ತಿದ್ದೀನಿ ಅಂತ ತೆಪ್ಪಾಗಿ ತಿಳ್ಕೊಬೇಡಿ. ನನ್ನ ಮದುವೆ ಖರ್ಚು ಬಿಟ್ಟು ತನ್ನ ಕೈಯಿಂದ ಕಾಸು ಕೊಟ್ಟಿದ್ದ ಇಸ್ಯ ನಿಮಗೆ ನನಗೆ ಗೊತ್ತಾ ಅಕ್ಕ? ಎಲ್ಲ ಇವಳಿಗೆ ಹೇಗೆ ಗೊತ್ತಾಯ್ತು?
ಕೈಯಿಂದ ಕಾಸು ಕೊಟ್ಟಿರೋದಾ? ಅಂದರೆ ಅರ್ಥ ಆಗಲಿಲ್ಲ. ಅಂದರೆ ವರದಕ್ಷಿಣೆ ಆಗಿ ನನ್ನ ಚೇಚೆ, ಆ ಥರ ಎಲ್ಲ ಏನೂ ಇಲ್ಲ. ನಿನ್ಗ್ಯಾಕೆ ಹಾಗನ್ನಿಸ್ತು? ನಿಮ್ಮವ್ವ ಏನಾದರೂ ಹೇಳಿದ್ರಾ? ಮತ್ತೆ ಮಾವಯ್ಯ ಮತ್ತು ನಿಮ್ಮ ಯಜಮಾನ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಆದರೆ ನಾನು ಕೇಳಿಸ್ಕೋಬೇಕು ಅಂತ ಕೇಳಿಸ್ಕೊಳ್ಳಿಲ್ಲ. ಅವರೇನೋ ಮಾತಾಡಿರ್ತಾರೆ, ನಿನ್ನ ಕಿವಿಗೇನೋ ಬಿದ್ದಿರುತ್ತೆ. ಆ ಥರದ್ದೆಲ್ಲ ಯಾವುದೋ ದುಡ್ಡು ಅಪ್ಪ ಅಮ್ಮ ತಗೊಂಡಿಲ್ಲ. ನೀನೇನು ತಲೆ ಕೆಡಿಸ್ಕೊಂಡ್ಬೇಡ. ಏನಾದರೂ ಸ್ವೀಟ್ ಮಾಡು, ಆಯಿತಾ? ಈ ವಿಷಯ ಮುರಳಿ ಹತ್ರ ಕೇಳಿದ್ಯಾ? ಇಲ್ಲ ಅಕ್ಕ. ಕೇಳೋಕ್ಕೂ ಹೋಗಬೇಡ, ಅವನ ಆಮೇಲೆ ಬೇಜಾರು ಮಾಡ್ಕೋತಾನೆ. ಸರಿ. ಸ್ನೇಹಂಗೇನೂ ಆಗಿಲ್ಲ ಅಲ್ವಾ? ನಾನು ಮತ್ತೆ ಯಾಕೆ ಒಂಥರ ಇದೆಯಾ? ನೀನು ಹೀಗೇನು ಮಾತಾಡದೆ ಸಪ್ಪಗಿದ್ರೆ ನನಗೂ ಬೇಜಾರಾಗುತ್ತಷ್ಟೆ. ಹುಬ್ಳಿಗೆ ಹೋಗಿ ಬರೋದ್ರೊಳಗೆ ಸ್ನೇಹಂಗೆಲ್ಲ ದಿಟ್ಟ ಹೇಳ್ಬಿಡಮ್ಮ ಅನ್ಕೊಂಡಿದ್ದೆ ತಂಗ್ಯವ. ಆದರೆ ಏನೆಲ್ಲ ಆಗೋಯ್ತು. ಟ್ರೈನಲ್ಲಿ ನಿನ್ನ ಮೇಲೆ ಅಟ್ಯಾಕ್ ಆಗಿರಲಿಲ್ಲ ಅಂದಿದ್ರೆ ನೀನು ಸ್ನೇಹನ ಹತ್ರ ಎಲ್ಲ ವಿಷಯ ಹೇಳ್ತಿದ್ಯಾ ಅಣ್ಣಯ್ಯ? ನಮ್ಮ ಮ್ಯಾಗ ದಾಳಿ ಆಯ್ತು ಅನ್ನೋ ಕಾರಣಕ್ಕೆ ನಾನು ದಿಟ ಹೇಳ್ದೆ ಇಲ್ಲವ. ದಾಳಿ ಮಾಡಕ್ಕೆ ಬಂದವನು ಅವನನ್ನು ಯಾರು ಕಳ್ಸಿರೋ ಅಂತ ಹೇಳ್ದಾಗ ಗೊತ್ತಾ? ಯಾರು? ಅವ್ವ. ಅವನ? ಏನಣ್ಣಯ್ಯ ಹೇಳ್ತಿದ್ಯಾ ನೀನು? ಯಾರ್ಲ ನೀವು? ಬಂಗಾರಮ್ಮ ಕಳಿಸಿದ್ದು. ಅಲ್ಲೇನ ಸ್ನೇಹ ಇರಲಿಲ್ಲ ಅಂದಿದ್ರೆ ಅವನನ್ನು ಸೀದಾ ಹೇಳ್ಕೊಂಬಂದು ಅವನ ಮುಂದೆ ನಿಲ್ಲಿಸ್ತಾ ಇದ್ದೆ. ಆದರೆ ಅವನು ಹೇಳಿದ್ದನ್ನ ಸ್ನೇಹನ ಕೇಳಿಸ್ಕೊಂಡ್ಳು. ಅವಳಿಗೆ ಅವನ ಮ್ಯಾಗಿರೋ ಕೋಪ ಇನ್ನೂ ಜಾಸ್ತಿ ಆಗೋಗೈತೆ. ಇದನ್ನ ಅವನ್ ಹೇಳಕ್ಕಾಗದೆ ಬಿಡಕ್ಕಾಗದೆ ಒದ್ದಾಡ್ತೀವ್ನಿ. ಆದ್ರೆ ಇದರಿಂದ ಯಾರವ್ರೆ ಅಂತ ಹೆಂಗನ ಮಾಡಿ ತಿಳ್ಕೊತೀನಿ. ಅಕ್ಕ, ರೋಡಲ್ಲೇ ಎಲ್ರೂ ಮುಂದೆ ನಿನ್ ಕಾಲಕ್ಕೆ ಬಿದ್ಬಿಡ್ಲಾ? ಆಗ್ಲಾದ್ರೂ ಹೇಳ್ತೀಯ ಏನಾಯ್ತು ಅಂತ? ಮೊದಲು ಅವ್ವ ಎಲ್ಲಿ ಅಂತ ನೋಡೋಣ, ಸುಮ್ಮನಿರು. ಅವ್ವ ಏನು ಚಿಕ್ಕ ಮಗುನ ಕಳೆದೋಗೋಕ್ಕೆ ಇಲ್ಲೇ ಎಲ್ಲಾದರೂ ಮಾರ್ಕೆಟಿಗೆ ಹೋಗಿರ್ತಾಳೆ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಇಲ್ಲ ಕಣೆ, ಅವ್ವಂಗೆ ನನ್ನ ಮೇಲೆ ಕೋಪ ಇದೆ. ಅದು ನೀನು ಹೀಗೆ ಆಡ್ತಿರೋದ್ರಿಂದನೇ ಗೊತ್ತಾಗ್ತಿದೆ. ಆದರೆ ಕೋಪ ಯಾಕೆ ಅಂತ ಮಾತ್ರ ನೀನು ಹೇಳ್ತಿಲ್ಲ. ಅಣ್ಣ, ಅವ್ವನೇನಾದರೂ ನೋಡಿದ್ರಾ? ಇಲ್ಲ ಕಣವ. ಏನಾಯ್ತು ಅಣ್ಣ? ಅವ್ವ ಈ ಕಡೆ ಏನಾದರೂ ಬಂದ್ಲಾ? ಇಲ್ಲ ಸ್ನೇಹ, ಯಾಕೆ? ಏನಿಲ್ಲ. ಸುಮ್ಮ ಒಂದು ಕೆಲಸ ಮಾಡು, ನನ್ನ ಫೋನ್ ತಗೊಂಬ. ಸರಿ ಬಿಡು, ನಾನೇ ಹೋಗ್ತಾ ಇರ್ತೀನಿ. ಅವ್ವ ಇದ್ದಕ್ಕಿದ್ದಂಗೆ ಯಾಕೆ ಹೀಗೆ ಆಡ್ತಿದ್ದಾಳೆ? ಚಂದಾದಾರರು ಬ್ಯುಸಿಯಾಗಿದ್ದಾರೆ. ಬಿಸಿ ಬರ್ತಾ ಇದೆ.
ಹೇಳ್ತಿದ್ದಾಳೆ. ನನ್ಗ್ಯಾಕೆ ಹೇಳ್ತಿದ್ಯಾ? ಬಿಡು, ನಾನು 3ನೇ ಅವಳಲ್ವಾ. ನೀನು ಹೀಗೆ ಆಡ್ಬೇಡ್ವೆ ಸುಮ್ಮ. ನಿನ್ಗೂ ಅವನಿಗೂ 1000 ವಿಷಯದಲ್ಲಿ ಕಿರಿಕಾಗತ್ತೆ. ಅದರಲ್ಲೇ ಮೊದಲನೇದು ರಾಜಿ ವಿಷಯಕ್ಕೆ, 2 ಬಂಗಾರಮ್ಮನ ವಿಷಯ, 3ನೇದು ಅವ್ವ ಯಾವ ಕೆಲಸ ಮಾಡಬೇಡ ಅಂದಿರ್ತಾಳೋ ಅದನ್ನೇ ಮೈ ಮೇಲೆ ಹಾಕೊಂಡು ಮಾಡಿರ್ತ್ಯ. ಸರಿ ಬಿಡು, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಈ ವಿಷಯ ನನಗೆ ಗೊತ್ತಾಗದೆ ಹೋಗುತ್ತಾ? ಅಕ್ಕ, ಚಿದಾನಂದ ಮೇಸ್ಟ್ರಿಗೆ ಫೋನ್ ಮಾಡು, ಅವ್ರ ಮನೆಗೆ ಹೋಗಿದ್ದಾಳ ಅಂತ ಗೊತ್ತಾಗುತ್ತೆ. ಹೌದಲ್ವಾ? ನೀನು ಮತ್ತೆ ಅವ್ವ ಯಾರೇ ಕಿತ್ತಾಡ್ಕೊಂಡ್ರು ಅವ್ರ ಮನೆಗೆ ಅಲ್ವಾ ಹೋಗೋದು. ಹಲೋ ಮೇಷ್ಟ್ರೆ. ಏನಿಲ್ಲ ಮೇಷ್ಟ್ರೆ, ಸುಮ್ಮನೆ ಮಾಡಿದೆ. ಹುಬ್ಳಿ ಟೆಸ್ಟು ಚೆನ್ನಾಗಿ ಬರದೆ ಅಂತ ಹೇಳೋಕ್ಕಷ್ಟೆ. ಸರಿ, ನಾನೇ ಯಾವತ್ತಾದರೂ ನಿಮ್ಮ ಮನೆಗೆ ಬರ್ತೀನಿ. ಬಾಯ್. ಅಕ್ಕ, ಚಂದ್ರು ಅಣ್ಣಯ್ಯ. ಅಣ್ಣಯ್ಯ, ಹತ್ತು ಅಣ್ಣಯ್ಯನ ಜೊತೆ ಹೋಗಿ ಹುಡ್ಕೋಣ. ಏನು? ಯಾರನ್ನು ಹುಡುಕ್ಬೇಕು? ಅವ್ವ ಸ್ನೇಹ ಅಕ್ಕನ ಹತ್ರ ಜಗಳ ಮಾಡ್ಕೊಂಡು ಎಲ್ಲೋ ಹೋಗಿದ್ದಾಳೆ. ಯಾಕೆ ಸ್ನೇಹ, ಏನಾಯ್ತು? ಅಣ್ಣಯ್ಯ, ಓ ಇದು ದೊಡ್ಡವ್ರ ವಿಷಯ, ನಾನು ಇರಬಾರ್ದು. ಸರಿ, ನೀವು ಮಾತಾಡಿ, ನಾನು ಹೋಗ್ತೀನಿ. ಇವಳು ಲವ್ ಸ್ಟೋರಿಗೆ ಮಾತ್ರ ನಾನು ಹೆಲ್ಪ್ ಮಾಡಬೇಕು, ಆದರೆ ಇವಳು ಮಾತ್ರ ನನಗೇನು ಹೇಳಲ್ಲ. ನೀನು ಟೆಸ್ಟ್ ಹೇಗೆ ಮಾಡಿದೆ ಅಂತ ಕೇಳೋಣ ಅಂತ ಇಲ್ಲಿಗೆ ಬಂದರೆ ಇಲ್ಲಿ ಏನೇನೋ ನಡೀತಿದೆಯಲ್ಲ. ಅವ್ವ ಕೋಪ ಮಾಡ್ಕೊಂಡು ಹೋದ್ಲಾ? ಯಾಕೆ ಸ್ನೇಹ, ಏನಾಯ್ತು? ಅವಂಗೆ ಏನಾಯ್ತೋ ಗೊತ್ತಿಲ್ಲ ಅಣ್ಣಯ್ಯ. ನಾನು ಹುಬ್ಳಿಗೆ ಹೋಗೋಕ್ಕೂ ಮೊದಲು ಎಲ್ಲ ಸರಿಯಾಗೇ ಇತ್ತು. ಟೆಸ್ಟ್ ಬರೆದು ವಾಪಸ್ ಬಂದಮೇಲೆ ಅವಂಗೆ ಶ್ರೀ ವಿಷಯ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ವಾಪಸ್ ಮನೆಗೆ ಬಂದಮೇಲೆ ಅವ್ವ ನಿನ್ನ ಮದುವೆ ಬಗ್ಗೆ ತೀರ್ಮಾನ ಮಾಡೋಳು ನಾನು. ನೀನು ಆ ಹುಡುಗನ್ನ ಮರ್ತು ಬಿಡು. ಹಂಗೇನಾರ ಮಾಡಿರೆ ನನ್ನ ಮೇಲೆ ಆಣೆ. ನೀನು ಅವನ್ನ ಮರೆಯೋ ಗಂಟ ನಾನು ನಿಂಗೆ ಮಖ ತೋರ್ಸೋಕ್ಕಿಲ್ಲ. ಕಾರಣ ಕೇಳಿದ್ರೆ ಮಾತ್ರ ಅವ್ವ ನಂಗೇನು ಹೇಳಲೇ ಇಲ್ಲ ಅಣ್ಣಯ್ಯ. ನಾನು ಏನಂತ ತಿಳ್ಕೊಬೇಕು ಹೇಳು? ಅಲ್ಲ ಸ್ನೇಹ, ಶ್ರೀ ಬಗ್ಗೆ ಅವಂಗೆ ಒಳ್ಳೆ ಅಭಿಪ್ರಾಯನೇ ಐತಲ್ಲ, ಆದರೂ ಯಾಕೆ ಹೀಗೆ ಮಾಡಿದ್ಲು? ಇನ್ನೊಂದು ವಿಷಯ ಹೇಳಬೇಕು ಅಣ್ಣಯ್ಯ. ಏನು? ಟ್ರೈನಲ್ಲಿ ಹೋಗ್ಬೇಕಾದ್ರೆ ರೌಡಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಅವನ್ನೆಲ್ಲ ಕಳಿಸಿದ್ ಯಾರು ಗೊತ್ತಾ? ಯಾರು? ಬಂಗಾರಮ್ಮ. ಇದ್ರ ಬಗ್ಗೆ ಹುಷಾರಾಗಿರಕ್ ನಂಜಮ್ಮ ನಂಗೆ ಹೇಳಿದ್ರು. ಆ ಬಂಗಾರಮ್ಮಂಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷನ ಅಣ್ಣಯ್ಯ? ಒಬ್ರು ಪ್ರಾಣ ತೆಗಿಯಕ್ಕೂ ಹೇಸಲ್ವಾ ಆ ಹೆಂಗಸು? ಛೇ ಸ್ನೇಹ, ಈಗ ಅವ್ರ ಬಗ್ಗೆ ಯೋಚನೆ ಮಾಡಿ ನಿಮ್ದು ಯಾಕೆ ಹಾಳು ಮಾಡ್ಕೋತೀಯಾ? ಮೊದಲು ಅವ್ವ ಎಲ್ಲಿದ್ದಾಳೆ ಅಂತ ಹುಡ್ಕೋಣ. ನೋಡು, ನೀನು ಏನು ಯೋಚನೆ ಮಾಡಬೇಡ. ಅವ್ವ ಎಲ್ಲೇ ಇರಲಿ, ಹುಡುಕಿ ನಾನು ಮನೆ ಕಳಿಸ್ಕೊಡ್ತೀನಿ, ಆಯಿತಾ? ನಾನು ಬರ್ತೀನಿ ಅಣ್ಣಯ್ಯ. ಬೇಡ ಸ್ನೇಹ, ನೀನು ನನ್ನ ಜೊತೆ ಬಂದರೆ ಅವನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ನೀನು ಮನೇಲೇ ಇರೋ, ನಾನು ಬರ್ತೀನಿ.
ಅದ್ರ ಬಗ್ಗೆನೇ ಎಷ್ಟು ಅಂತ ಯೋಚನೆ ಮಾಡ್ತೀಯ ಅಣ್ಣಯ್ಯ. ಹೋಗ್ಲಿ ಬಿಡು. ಅವನ ಬಗ್ಗೆ ಬೇಸರನಾ? ಅವನ ಮ್ಯಾಗ ನಂಗೇನು ಬೇಸರ ಇಲ್ಲವ, ಆದರೆ ನನ್ನ ಕೈಲೇನೋ ಮಾಡೋಕ್ಕಾಗಿಲ್ಲ ಅಂತ ಬೇಸರ. ನೀನು ಹೀಗೆ ಇದ್ದರೆ ಇದನ್ನೇ ಯೋಚನೆ ಮಾಡ್ತಿರ್ತೀಯ. ನಿಮ್ಮ ಹುಡುಗಿಗೆ ಫೋನ್ ಮಾಡಿ ಮಾತಾಡು, ಸ್ವಲ್ಪ ಸಮಾಧಾನ ಆಗ್ತೀಯ. ನಾನು ಅವಳೇ ಫೋನ್ ಮಾಡ್ತಾಳೆ ಅಂತ ಕಾಯ್ಕೊಂಡಿವ್ನಿ. ವಾಪಸ್ ಬಂದಾಗಿಂದ ಒಂದು ಫೋನು ಇಲ್ಲ. ನಾನು ಹೆಂಗಿವ್ನಿ ಅಂತಲೂ ಕೇಳಿಲ್ಲ. ಅವಳು ಫೋನ್ ಮಾಡಿಲ್ಲ ಅಂದರೆ ನೀನು ಮಾಡು. ಪಾಪ ಅವಳಿಗೇನು ಕೆಲಸ ಇರುತ್ತೋ ಏನೋ, ನೀನೇ ಮಾಡಿ ಮಾತಾಡು. ನೀನು ಅವನ್ನ ಮರೆಯೋ ಗಂಟ ನಾನು ನಿಂಗೆ ಮಖ ತೋರ್ಸೋಕ್ಕಿಲ್ಲ.